ನಮ್ಮೊಳಗಿನ ಅಹಂಕಾರವನ್ನು ಬಿಟ್ಟು ಬದುಕಬೇಕಲ್ಲ. ಹೇಳ್ತೀವಿ ನಾವು ಭಾಳ ಕಲ್ತೀವ್ರಿ, ನಮ್ಮಪ್ಪ ಸಾಲಿ ಬಳಿಗೆ ಹೋಗಿಲ್ಲ, ಅದಕ್ಕಿಂತ ಹೆಚ್ಚು ನಾವು ಕಲ್ತಿದ್ದೇವೆ. ನಮ್ಮಪ್ಪಗೆ ಏನೂ ಗೊತ್ತಿಲ್ಲ, ನಮ್ಮ ತಂದೆಗೆ ಏನೂ ಗೊತ್ತಿಲ್ಲ, ನಾನು ಭಾಳ ಕಲ್ತಿದ್ದೇನೆ ಅಂತ ಹೇಳ್ತೀವಿ. ಆದರೆ ವಿಚಾರ ಮಾಡಿ ನೋಡಿ, ಇಲ್ಲಿ ನಾವು ಕಲ್ತಿದ್ದೀವಿ, ನಾವು ಮಾಡಿದ್ದೀವಿ ಅಂತ ಹೇಳ್ತೀವಿ. ತಂದೆಯ ಅನುಭವದ ಮಾತುಗಳಿಗಿಂತ ನಮ್ಮ ಶಾಲೆಯಲ್ಲಿ ಕಲಿಸುವ ವಿದ್ಯೆ ದೊಡ್ಡದೆನಿಸುವುದಿಲ್ಲ, ಅನುಭವ ದೊಡ್ಡದೆನಿಸುತ್ತದೆ. ಕೆಲವು ಬಾರಿ ವಿದ್ಯೆ ಕೈ ಕೊಡುತ್ತದೆ, ಆದರೆ ಅನುಭವದ ಮಾತುಗಳು ಎಂದಿಗೂ ಕೈ ಕೊಡಲಾರವು ಅನ್ನೋದು ನಮ್ಮ ತಲೆಯಲ್ಲಿರಬೇಕಲ್ಲ, ನಮ್ಮ ಲಕ್ಷ್ಯದಲ್ಲಿರಬೇಕಲ್ಲ. ಅಲ್ರಿ, ಮತ್ತು ನಾ ಮನೆ ಕಟ್ಟೀನಿ ಅಂತ ಹೇಳಬಾರ್ದನ, ನನ್ನೊಳಗೆ ಅದು ಇರಬಾರ್ದನ. ಕಟ್ಟಿದವ ಮನೆ ನಾನು, ಮತ್ತು ಮಕ್ಕಳು ಎಂಥ ಮಕ್ಕಳನ್ನು ಹೆತ್ತಿದ್ದೇನೆ ನೋಡಬೇಕು. ಒಂದಕ್ಕಿಂತ ಒಂದು ವಿದ್ಯಾವಂತರು ನನ್ನ ಮಕ್ಕಳು, ಅಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೇನೆ. ಮತ್ತು ಇವು ನನ್ನ ಮಕ್ಕಳಂತ ಹೇಳ್ಕೊತ ಎಲ್ಲ ಕಡೆ ತಿರುಗಾಡಬಾರ್ದನ, ನನ್ನ ಮಕ್ಕಳು ವಿದ್ಯಾವಂತ ಮಕ್ಕಳು ಅಂತ ಹೇಳ್ಕೊತ ತಿರುಗಾಡಬಾರ್ದನಂತ ನಮ್ಗೆ ಅನಿಸುತ್ತೆ. ನೋಡಿ, ಮನೆ ನಾವು ಕಟ್ಟಿವಿ ಅಂತ ಹೇಳ್ತೀವಿ, ಎಲ್ಲ ಕಡೆಗೆ ಪ್ರಚಾರ ಮಾಡ್ತೀವಿ. ಹೌದು, ಒಂದು ವೇಳೆ ನೀವೇ ಮನೆ ಕಟ್ಟಿದ್ದೀರಿ ಅಂತ ತಿಳ್ಕೊರಿ, ನೀವೇ ಮನೆ ಕಟ್ಟಿದ್ದೀರಿ. ದೊಡ್ಡ ದೊಡ್ಡ ಮನೆಗಳನ್ನು ಈ ಊರಲ್ಲಿ ಯಾರದ್ದು ಇಲ್ಲ, ಆ ರೀತಿ ಮನೆಗಳನ್ನು ನೀವೇ ಕಟ್ಟಿದ್ದೀರಿ ಅಂತ ತಿಳ್ಕೊರಿ. ನಾನೊಂದು ನಿಮ್ಮನ್ನು ಕೇಳ್ತನು, ನೀವ ಮನೆ ಕಟ್ಟವರಾದ್ರೆ ಆ ಭಗವಂತ ಇಟ್ಟ ಕಲ್ಲು ಮಣ್ಣುಗಳನ್ನು ಬಳಸದೆ ಮನೆ ಕಟ್ಟಿ ತೋರಿಸಿ ನೋಡೋಣ. ನೀವೇ ಮನೆ ಕಟ್ಟೋದಾದರೆ ಕಟ್ಟಿ ತೋರಿಸಿ. ಮತ್ತು ನಾ ಕಟ್ಟೀನಿ ಅಂತ ಹೇಳ್ತಿರ್ಲಿಲ್ಲ. ಎಲ್ಲ ಬಳಸ್ಕೊಂಡದ್ದು ಭಗವಂತ ಕೊಟ್ಟದ್ದು, ಭಗವಂತ ಕೊಟ್ಟದ್ದನ್ನು ಬಳಸಿ ಏನೋ ಒಂದು ನಿರ್ಮಾಣ ಮಾಡಿದಿ ಅಷ್ಟೇ. ಆದರೆ ನಾ ಮಾಡಿದ್ದು ಅಂತೀರಿ ಅಲ್ಲ. ಮತ್ತು ಇಲ್ರಿ, ನನ್ನ ಮಕ್ಕಳು ಎಲ್ಲ ನೌಕರಿನ ಮಾಡ್ತಾರೆ, ಅಂಥ ಮಕ್ಕಳಿಗೆ ಜನ್ಮ ಕೊಟ್ಟನು, ಮತ್ತು ಇವರು ನನ್ನ ಮಕ್ಕಳು, ನಾನು ಹೆತ್ತ ಮಕ್ಕಳು ಅಂತ ಅಣಬಾರದನ್ನಂತ ಕೇಳ್ತೀರಿ. ನೀವ ಮಕ್ಕಳನ್ನು ಹೆರುವುದಾದರೆ ನಾನು ಹೇಳ್ತನು, ವಿವೇಕಾನಂದರಂಥ ಒಬ್ಬ ಮಗನನ್ನು ಹೆತ್ತು ತೋರಿಸಿ ನೋಡೋಣ. ಆ ಶಕ್ತಿ ನಿಮ್ಮಲ್ಲೇ ಐತಲ್ಲ. ನೀವೇ ಮಕ್ಕಳಿಗೆ ಜನ್ಮ ಕೊಡುವುದಾದರೆ ವಿವೇಕಾನಂದರಂಥ, ಶಂಕರರಂಥ ಒಬ್ಬ ಮಗನಿಗೆ ಜನ್ಮ ಕೊಟ್ಟು ತೋರಿಸಿ ನೋಡೋಣ. ನಮ್ಮ ಕೈಯಾಗ ಸುಮ್ಮ ಹೇಳುವುದಷ್ಟ, ನಮ್ಮ ಕೈಯಲ್ಲಿ ಅದೇನೂ ಇಲ್ಲ. ಭಗವಂತ ಕೊಟ್ಟ ಪ್ರಸಾದ ಅಂತ ಸ್ವೀಕಾರ ಮಾಡಿ ಮುಂದೆ ಹೋಗಬೇಕೇ ಹೊರತು ಇದು ನನ್ನದನ್ನುವುದು ಈ ಜಗತ್ತಿನಲ್ಲಿ ಏನೂ ಇಲ್ಲ. ಮನುಷ್ಯನೇ, ನನ್ನದನ್ನುವುದೇನೂ ಇಲ್ಲ. ಕೆಲವರಿಗೆ ರೂಪಮದ ಬಂದು ಬಿಡುತ್ತದೆ. ನನ್ನಷ್ಟು ಚಂದ ಯಾರೂ ಇಲ್ಲರಿ, ಎಷ್ಟು ಚಂದ ಅದನ್ನು ನಾನು. ಊರಾಗಿದ್ದವರೆಲ್ಲರೂ ನನಗೆ ಕಣ್ಣ ಬಿಡಾಕತ್ತಾರಿ, ಅಷ್ಟು ಚಂದ ಅದನ್ನು. ನಮ್ಮವ್ವ ದಿನ ದೃಷ್ಟಿ ತೆಗಿತಾಳ, ಅಷ್ಟು ಚಂದ ಅದನ್ನು ನಾನು. ನನ್ನಷ್ಟು ಚಂದ ಯಾರದಾರಂತ ರೂಪಮದ ಅಹಂ ಬರುತ್ತೆ, ಅಹಂಕಾರ ಬರುತ್ತೆ. ಮಾಡಿ ನೋಡಿ, ಇದು ಎಷ್ಟು ದಿನ ಇರುವುದು ರೂಪ, ಎಷ್ಟು ದಿನ ಇರುವುದು? ಕರಿ ಕೂದಲು ತಲೆಯಲ್ಲಿ ಎಷ್ಟು ದಿನ ಇರುವುದು ಹೇಳಿ? ಒಂದು ದಿನ ಕರಿ ಕೂದಲು ಬಿಳಿ ಆಗುವುದಲ್ಲವೇನು? ಒಂದು ದಿನ ಆಗುವುದಲ್ಲವೇನು? ಆ ಸತ್ಯವನ್ನು ಅರಿಯಬೇಕಲ್ಲ. ಕೆಲವರು ಎತ್ತರ ಇರಬಹುದು, ಕೆಲವರು ಕುಳ್ಳಗಿರಬಹುದು, ಕೆಲವರು ಕಪ್ಪಗಿರಬಹುದು, ಕೆಲವರು ಬೆಳ್ಳಗಿರಬಹುದು. ಆದ್ರೆ ಅವ ಹೆಂಗ ಇರಲಿ, ಅವನು ಮತ್ತು ನನ್ನೊಳಗೆ ಆ ದೇಹದೊಳಗೂ ಈ ದೇಹದೊಳಗೂ ಜೀವನಾಗಿ ಕುಳಿತ ಪರಮಾತ್ಮ ಒಬ್ಬನಲ್ಲವೇನು? ಆ ಸತ್ಯವನ್ನು ತಿಳಿಯಬೇಕಲ್ಲವೇ? ಕಪ್ಪಗಿರೋವನ ದೇಹದಾಗ ಭಗವಂತ ಇಲ್ಲ, ಬಿಳಿ ಇರುವ ದೇಹದೊಳಗೆ ಮಾತ್ರ ಭಗವಂತನಿದ್ದಾನೆ. ಎತ್ತರ ಇದ್ದವನೊಳಗೆ ಭಗವಂತ ಇದ್ದಾನ, ಗಿಡ್ಡಿದ್ದವನೊಳಗೆ ಭಗವಂತ ಇಲ್ಲ ಎನ್ನುವುದೆಲ್ಲಿದೆ ಹೇಳಿ? ಎಲ್ಲರೊಳಗೂ ಭಗವಂತ ಇರುವ ಸತ್ಯವನ್ನು ತಿಳಿಯಬೇಕಲ್ಲ ಮನುಷ್ಯನೇ, ತಿಳಿಯಬೇಕಲ್ಲ. ಮತ್ತು ಇದು ಹಣಮದ ಬರುತ್ತೆ. ಎಲ್ಲ ಮದಕ್ಕಿಂತ ಇದು ಹಣಮದ ಬಹಳ ಕೆಟ್ಟದ್ದು. ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ, ಹಾವು ತಿಂದವನನ್ನು ನುಡಿಸಬಹುದು, ಗರ ಹೊಡೆದವನನ್ನು ನುಡಿಸಬಹುದು, ಸಿರಿ ಗರ ಹೊಡೆದವನನ್ನು ನುಡಿಸಲಾಗದು ಅಂತ ಹೇಳ್ತಾರೆ.
ಹಾವು ತಿಂದವನನ್ನು ನುಡಿಸ್ಬೋದು. ಅಂದರೆ ಹಾವು ತಿಂದವಂದ್ರೆ ಹಾವು ಕಚ್ಚಿದವನನ್ನು ನುಡಿಸ್ಬೋದು. ಹಾವು ಕಡ್ದಿರ್ತೈತಿ, ಅವನ ತ್ರಾಸು ಅವಂಗ ಹಾಕಿರ್ತೈತಿ, ಆದ್ರೂ ಅವನೂ ಮಾತಾಡಿಸ್ಬೋದು. ಹೆಂಗಪ್ಪ ಏನಾಯ್ತು, ಯಾವಾಗ ಕಡಿಸ್ಕೊಂಡಿ ಅಂತ ಅವನೂ ಮಾತಾಡಿಸ್ಬೋದು. ಮತ್ತು ಈಗ ದೇವ್ ಬಡ್ಕೊಂಡಿರ್ತಾವೆ, ಗರ ಹೊಡೆದವನನ್ನು ನುಡಿಸಬಹುದು, ದೇವ್ ಬಡ್ಕೊಂಡವನು ನುಡಿಸ್ಬೋದು. ಇಲ್ಲಪ್ಪ ಮತ್ತು ಮಣ್ಣೆ ಚಲೋ ಇದ್ದಲ್ಲೋ, ಹೆಂಗೆ ಬಡ್ಕೊತ್ತು, ಎಲ್ಲಿ ಬಡ್ಕೊತ್ತು ಅಂತ ಕೇಳ್ಬೋದು. ಆದ್ರೆ ಇದು ಸಿರಿಗರ ಎನ್ನೋದಿದೆ ಅಲ್ಲ, ಇದು ಬಡ್ಕೊಂಡವನನ್ನು ಅಷ್ಟು ಸುಲಭವಾಗಿ ಮಾತಾಡ್ಸೋಕ್ಕಾಗಂಗಿಲ್ಲ. ಯಾಕಂದ್ರೆ ತನ್ನ ಅಹಮಿನಲ್ಲೇ ತಾನಿರುತ್ತಾನೆ, ತನ್ನ ಅಹಮಿನಲ್ಲೇ ತಾನು ಮೈ ಮರೆತು ಬಿಡುತ್ತಾನೆ. ಈ ಅಹಮ್ಮು ಎಲ್ಲ ಅಹಮ್ಮುಗಳಿಗಿಂತ ದೊಡ್ಡದು. ನೋಡಿ ಇಲ್ಲಿ ರಾವಣ ಬಂದ. ರಾವಣ ಲಂಕೆ ಎನ್ನುವ ದೊಡ್ಡ ಸಾಮ್ರಾಜ್ಯದ ಒಡೆಯ ನಾನು ಅಂತ ರಾವಣ ಹೇಳಿದ. ಆದರೆ ಹಾಗೆ ಹೇಳಿದ ರಾವಣ ಹೋದ, ಲಂಕೆ ಉಳಿಯಿತು. ಮತ್ತು ಇಡೀ ಈ ಭೂಮಿಗೆ ನಾನು ಯಜಮಾನ ಅಂತ ದುರ್ಯೋಧನ ಬಂದ. ದುರ್ಯೋಧನ ಹಾಗೆ ಹೇಳಿದ ದುರ್ಯೋಧನ ಹೋದ, ಭೂಮಿ ಉಳಿಯಿತು. ಜಗತ್ತಿಗೆ ಸಾಮ್ರಾಟ ನಾನು ಅಂತ ಚಕ್ರವರ್ತಿ ಅಲೆಕ್ಸಾಂಡರ್ ಬಂದ. ಜಗತ್ತಿನ ಸಾಮ್ರಾಟ ನಾನು ಅಂತ ಬೀಗಿದ, ಜಗತ್ತು ಉಳಿಯಿತು, ಸಾಮ್ರಾಟ ಅಲೆಕ್ಸಾಂಡರ್ ಹೋದ. ಮತ್ತು ಎಲ್ಲ ಇದು ನಂದು ಅಂತ ಹೇಳಿ ಬಂದವರೆಲ್ಲರೂ ಹೋದರು. ಆದರೆ ಇದು ಮಾತ್ರ ಉಳಿದಿದೆ. ಮತ್ತು ಇದು ಉಳಿದಿದೆ ಅಂತಂದರೆ ಇದು ನನ್ನದು ಹೇಗೆ ಆಗುತ್ತದೆ ಹೇಳಿ? ನನ್ನ ಜೊತೆಗೆ ಇದು ಬರುವುದಿಲ್ಲ ಎಂದ ಮೇಲೆ ನನ್ನದು ಹೇಗಾಗುತ್ತದೆ ಹೇಳಿ? ಯಾವುದು ನನ್ನ ಜೊತೆಗೆ ಬರುತ್ತದೆಯೋ, ನಾನು ಹುಟ್ಟಿ ಬಂದಾಗಲೂ ಅದು ನನ್ನ ಜೊತೆಗೆ ಇತ್ತು, ನಾನು ಹೋಗುವಾಗಲೂ ಅದು ನನ್ನ ಜೊತೆಗೆ ಇರುವಂಥದ್ದು, ಅದು ಮಾತ್ರ ನನ್ನದಾಗುತ್ತದೆ. ಮತ್ತು ಬರುವಾಗೂ ನನ್ನ ಜೊತೆಗೆ ಬಂದಿಲ್ಲ, ಹೋಗುವಾಗೂ ನನ್ನ ಜೊತೆಗೆ ಬರಂಗಿಲ್ಲ ಅಂದ ಮೇಲೆ ಅದು ನನ್ನದು ಹೇಗಾಗುತ್ತದೆ ಮನುಷ್ಯನೇ? ನನ್ನದು ಹೇಗಾಗುತ್ತದೆ? ಒಂದಿಷ್ಟು ಇದು ನಂದ ಅಂತೇಳಿ ಅಹಂಕಾರ ಪಡಾಕತ್ತಿಯಲ್ಲ, ಇದನ್ನು ಬಿಟ್ಟು ಬದುಕು ಮನುಷ್ಯನೇ. ಭಗವಂತ ಒಮ್ಮೆಮ್ಮೆ ಕೊಟ್ಟು ನೋಡ್ತಾನ, ಒಮ್ಮೆಮ್ಮೆ ಕಸ್ಕೊಂಡು ನೋಡ್ತಾನ. ಒಂದು ಕಾಡಿನಲ್ಲಿ ಋಷಿಗಳ ಆಶ್ರಮ ಇತ್ತು. ಋಷಿಗಳು ದಿನನಿತ್ಯ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಮಾಡ್ತಿದ್ರು. ಮತ್ತೆ ಮಕ್ಕಳ ಪಾಠ ಪ್ರವಚನಗಳನ್ನು ಕೇಳಿ ತಮ್ಮ ಊರಿಗೆ ಬರ್ತಿದ್ರು. ಆದ್ರೆ ಗುರುಗಳು ಮಾತ್ರ ಆ ಕಾಡಿನ ಆಶ್ರಮದಲ್ಲಿ ಅವರೊಬ್ಬರೇ ವಾಸವಾಗಿದ್ದರು. ಒಂದು ಬಾರಿ ಏನಾಯ್ತು ಅಂತಂದ್ರೆ, ಆ ಆಶ್ರಮದ ಒಳಗಡೆ ಒಂದು ಇಲಿ ಓಡೋಡ್ತಾ ಬಂದ ತಕ್ಷಣ ಗುರುಗಳು ನೋಡಿದರು ಇಲಿಯನ್ನು. ಗಾಬರಿ ಬಿದ್ದಿತ್ತು ಇಲಿ, ಭಯಭೀತವಾಗಿತ್ತು ಇಲಿಗೆ. ಆವಾಗ ಇಲಿಯನ್ನು ಕೇಳ್ತಾರೆ, ಅಲ್ಲೋ ಯಾಕಿಷ್ಟು ಗಾಬರಿ, ಯಾಕಿಷ್ಟು ಭಯಭೀತ ಆಗಿರುವೆ ಅಂತ ಇಲಿಯನ್ನು ಕೇಳಿದಾಗ ಇಲಿ ಹೇಳುತ್ತೆ, ಗುರುಗಳೇ ಏನು ಮಾಡಲಿ, ನನ್ನ ಪ್ರಾಣ ಒಂದಿಷ್ಟು ಉಳಿಸಿ, ನನ್ನನ್ನು ಒಂದು ಬೆಕ್ಕ ಅಟ್ಟಿಸಿಕೊಂಡು ಬರಾಕತ್ತೈತಿ, ಅದಕ್ಕೆ ನಾನು ಗಾಬರಿ ಬಿದ್ದು ಪ್ರಾಣ ಉಳಿಸ್ಕೊಳ್ಳೋಕೆ ಓಡೋಡಿ ಬಂದಿದ್ದೇನೆ ಗುರುಗಳೇ ಅಂತ ಇಲಿ ಹೇಳಿತ್ತು. ಆವಾಗ ಗುರುಗಳಂದರು, ಅಲ್ಲಪ್ಪ ಮತ್ತು ಒಂದೊಂದು ದಿನ ನಾ ಆಶ್ರಮದಾಗ ಇರ್ತನೂ, ಒಂದೊಂದು ದಿನ ನಾ ಇರಂಗಿಲ್ಲ, ಮತ್ತು ನಾ ಇಲ್ಲದಾಗ ಬಂದ ಬೆಕ್ಕ ನಿನ್ನ ಏನಾರ ಮಾಡಿ ಹೊಕ್ಕತ್ತಿ, ಅದಕ್ಕೆ ನಾನೊಂದು ಆಶೀರ್ವಾದ ಮಾಡ್ತೇನೆ ನಿನಗಂಥೇಳಿ ತಮ್ಮ ಕಮಂಡಲದಾಗಿರುವ ನೀರನ್ನು ತೆಗೆದು ಅದಕ್ಕೆ ಸಿಂಬಡಿಸಿದರು. ನೀನು ಇಂದಿನಿಂದ ಬೆಕ್ಕಾಗು ಅಂತ ಆಶೀರ್ವಾದ ಮಾಡಿದರು. ಇಲ್ಲಿ ಇದ್ದದ್ದು ಬೆಕ್ಕಾಯಿತು. ಮತ್ತು ಕಾಡಿನ್ಯಾಗ ಹೋಗಿತ್ತು. ಮತ್ತು ಒಂದು ದಿನ ಬೆಕ್ಕು ಓಡೋಡ್ಕೊತ ಬಂತು ಆಶ್ರಮಕ್ಕೆ ಒಳಗಡೆ. ಅವಾಗ ಮತ್ತು ಗುರುಗಳು ಕೇಳಿದರು, ಅಲ್ಲೋ ಮೊನ್ನೆ ಇಲಿ ಇದ್ದವ ಬೆಕ್ಕು ಕಟ್ಟಿಸಿಕೊಂಡು ಬಂತಂತ ಹೇಳಿದಿ, ಅದಕ್ಕೆ ಬೆಕ್ಕು ಮಾಡಿದೆ, ಮತ್ತು ಇವತ್ತ್ಯಾಕೆ ನಿನಗೆ ಗಾಬರಿ, ಇವತ್ತ್ಯಾಕೆ ನಿನಗೆ ಭಯ ಅಂತ ಗುರುಗಳು ಕೇಳಿದರು. ಆವಾಗ ಆ ಬೆಕ್ಕು ಹೇಳುತ್ತೆ, ಹೌದ್ರಿ ಗುರುಗಳ, ಇಲಿ ಇದ್ದದ್ದು ಬೆಕ್ಕು ಮಾಡಿದ್ರಿ ಸತ್ಯ, ಆದರೆ ಇವತ್ತು ನಾನು ಕಾಡಿನ್ಯಾಗ ಹಂಗೆ ಹೋದಾಗ ಏನಾಯಿತು ಅಂದ್ರೆ ಒಂದು ನಾಯಿ ನನ್ನನ್ನು ಅಟ್ಟಿಸಿಕೊಂಡು ಬಂತು, ಅದಕ್ಕೆ ಜೀವದ ಭಯವಕ್ಕೆ ಜೀವ ಉಳಿಸಿಕೊಳ್ಳಬೇಕು ಅಂತ ಓಡೋಡಿ ಬಂದೆ ಗುರುಗಳೇ ನಾನು, ನನ್ನೊಂದೊಂದಿಷ್ಟು ಕಾಪಾಡಿ ಅಂತ ಆ ಬೆಕ್ಕು ಕೇಳಿತು. ಮತ್ತು ಗುರುಗಳು ಆಯಿತು ಅದಕ್ಕೊಂದು ಉಪಾಯ ಮಾಡೋಣ ಅಂಥೇಳಿ ಮತ್ತೆ ತಮ್ಮ ಕಮಂಡಲದಾಗಿರುವ ನೀರನ್ನು ತೆಗೆದು ಸಿಂಬಡಿಸಿದರು. ನೀನು ನಾಯಿ ಆಗು ಅಂತ ಆಶೀರ್ವಾದ ಮಾಡಿದರು.
ಅದು ನಾಯಿ ಆಯಿತು. ಮತ್ತು ನಾಯಿಯಾಗಿ ಮತ್ತು ಕಾಡು ಅಂದ ಮೇಲೆ ಕಾಡಿನ ಮಧ್ಯೆ ಗುರುಗಳ ಆಶ್ರಮ ಅಂದ ಮೇಲೆ ಸುತ್ತಾಡ್ಕೊಂಡು ಬರಬೇಕು ಅಂತ ಆ ನಾಯಿನೂ ಹೊರಗಡೆ ಹೋಯಿತು. ಹೊರಗಡೆ ಹೋದಾಗ ಮತ್ತೊಂದು ದಿನ ಹೀಗೆ ಗುರುಗಳು ಕೂತ್ಕೊಂಡಿದ್ರು. ನಾಯಿ ಓಡೋಡ್ತಾ ತೇಕೋತ ಬಂತು. ಅವಾಗ ಕೇಳ್ತಾರೆ, ಅಲ್ಲೋ ಮೊನ್ನೆ ಇಲಿ ಇದ್ದವನ ಬೆಕ್ಕ ಮಾಡಿದ್ನಿ, ಬೆಕ್ಕಿದ್ದವನ ನಾಯಿ ಮಾಡಿದ್ನಿ, ಮತ್ತು ಇವತ್ತು ಯಾರದ ಭಯ ನಿನಗ, ಇವತ್ತ್ಯಾಕೆ ಓಡೋಡ್ಕೋತ ಬಂದಿ ಅಂತ ಕೇಳಿದರು ಗುರುಗಳು. ಅವಾಗ ಆ ನಾಯಿ ಹೇಳುತ್ತೆ, ಹೌದು ಗುರುಗಳ, ನನಗೆ ಮೊದಲ ಬೆಕ್ಕಿನ ಭಯ ಇತ್ತು, ಬೆಕ್ಕ ಮಾಡಿದ್ರಿ, ಆಮೇಲೆ ನಾಯಿ ಭಯ ಇತ್ತು, ನಾಯಿ ಮಾಡಿದ್ರಿ. ಆದ್ರೆ ಇವತ್ತು ಈ ಕಾಡಿನಾಗ ಹಂಗೆ ತಿರುಗಾಡ್ಕೊಂಡು ಬರಬೇಕು ಅಂತ ಹೋಗಿದ್ದೆ, ಅಲ್ಲೊಂದು ಸಿಂಹ ನನ್ನ ನೋಡಿ ಅಟ್ಟಿಸಿಕೊಂಡು ಬಂತು ಗುರುಗಳೇ. ಅದಕ್ಕೆ ಓಡ್ಕೋತ ಆ ಸಿಂಹದ ಬಾಯಿಯಿಂದ ತಪ್ಪಿಸಿಕೊಂಡು ನಾವು ಓಡ್ಕೋತ ಬಂದಿದ್ದೇನೆ. ನನಗೊಂದಿಷ್ಟು ಜೀವದಾನ ಮಾಡಿ ಗುರುಗಳೇ ಅಂತ ಕೇಳಿತು ನಾಯಿ. ಅವಾಗ ಗುರುಗಳು ಹೇಳಿದರು, ಆಯ್ತಪ್ಪ, ನಿನಗೆ ಯಾರೂ ತೊಂದರೆ ಕೊಡಬಾರದು, ಇನ್ನು ಮೇಲಿಂದ ನಿನಗೆ ಯಾರೂ ತೊಂದರೆ ಕೊಡಬಾರದು, ಆ ರೀತಿಯ ವರವನ್ನು ನಾನು ನಿನಗೆ ಕೊಟ್ಟು ಬಿಡುತ್ತೇನೆ. ನೀನು ಇನ್ನೂ ಸಿಂಹನಾಗು ಅಂತ ಅವರ ಕಮಂಡಲದಾಗಿರುವ ನೀರನ್ನು ಸಿಡಿಸಿದ್ರು. ಅದು ಸಿಂಹ ಆಯಿತು. ಕಾಡಿನ ರಾಜ ಸಿಂಹ ಆಯಿತು. ಗುರುಗಳು ಒಂದು ಮಾತು ಹೇಳಿದರು, ಅಲ್ಲಪ್ಪ, ನನ್ನ ಆಶ್ರಮಕ್ಕೆ ಅನೇಕ ವಿದ್ಯಾರ್ಥಿಗಳ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳು ವಿದ್ಯಾಭ್ಯಾಸಕ್ಕಂತ ಬರ್ತಾರ. ಮತ್ತು ನೀ ಸಿಂಹ, ನೀನು ಭಯಂಕರ ಪ್ರಾಣಿ, ನಿನ್ನ ನೋಡಿದ್ರೆ ಮರದಿವಸ ಯಾವ ವಿದ್ಯಾರ್ಥಿಗೂ ನನ್ನ ಆಶ್ರಮಕ್ಕೆ ವಿದ್ಯೆ ಕಲಿಯಾಕ ಬರಂಗಿಲ್ಲ. ಅದಕ್ಕೆ ಅವರೆಲ್ಲರೂ ಗಿಡದ ಬುಡಕ್ಕೆ ಕೂತ ವಿದ್ಯೆ ಕಲಿತಾರೆ. ಆವಾಗ ನೀನು ಆಶ್ರಮದ ಒಳಗೆ ಕೂತ್ಕೋ ಅಂತ ಆ ಸಿಂಹನಿಗೆ ಹೇಳಿದರು. ಅವಾಗ ಸಿಂಹ, ಆಯಿತು ಗುರುಗಳೇ, ನಾ ಒಳಗೆ ಕುಂಡಿರ್ತನೋ, ಅವರು ವಿದ್ಯಾಭ್ಯಾಸ ಮುಗಿದು ಮನೆಗೆ ಹೋದ ನಂತರ ನಾವು ಹೊರಗೆ ಬರ್ತನೋ ಅಂತ ಆ ಸಿಂಹ ಹೇಳಿತು. ಆ ಸಿಂಹ ಹೇಳಿದ ತಕ್ಷಣ ಪಾಠ ಪ್ರವಚನ ಹಾಗೆ ಆರಂಭ ಆಯಿತು. ಮಕ್ಕಳು ಬಂದು ಕೂತ್ಕೋತಿದ್ರು, ಪಾಠ ಕೇಳ್ತಿದ್ರು, ಮತ್ತೆ ತಮ್ಮ ಊರುಗಳಿಗೆ ಹೋಗ್ತಿದ್ರು. ಇದು ಒಳಗೆ ಕೂತ್ಕೋತಿತ್ತು, ಆಶ್ರಮದ ಒಳಗೆ. ಎಲ್ಲ ವಿದ್ಯಾರ್ಥಿಗಳು ಹೋದ ನಂತರ ಹೊರಗಡೆ ಬರ್ತಿತ್ತು. ಈಗ ಒಂದು 15 ದಿವಸ ಕಳೀತು. ಅದರೊಳಗೆ ಒಂದು ಅಹಂಭಾವ ಹುಟ್ಟಿತು. ಏನು, ಅಲ್ಲ, ಕಾಡಿನ ರಾಜ ಆದವ ನಾನು, ಮತ್ತು ಎಲ್ಲರೂ ನನಗೆ ಅಂಜಬೇಕು, ನಿಜ ಕೇಳಿದ್ರೆ ನನಗೆ ಅಂಜಬೇಕು. ಆದ್ರೆ ನಾಯಂತ ಮೂರ್ಖ, ಗುರುಗಳ ಮಾತಿಗೆ ನಾ ಅಂಜಿ ಒಳಗೆ ಕೂತ್ಕೊಂಡು ಅವ್ರ ಮಾತಿಗೆ ನಾ ಯಾಕೆ ಅಂಜಬೇಕು? ನಿಜ ನನ್ನ ಮಾತಿಗೆ ಅವ್ರು ಅಂಜಬೇಕು, ಅವ್ರ ಮಾತಿಗೆ ನಾನು ಅಂಜುವವನಲ್ಲ ಅಂತ ಅದರೊಳಗೆ ಹುಟ್ಟಿತು. ಅವ್ರ ಮಾತಿಗೆ ನಾ ಯಾಕೆ ಅನ್ಸ್ಬೇಕು? ಅವ್ರು ಒಳಗೆ ಕುಂಡ್ರು ಅಂದ್ರೆ ನಾ ಕುಂಡ್ರೋದಲ್ಲ, ನಾವು ಹೊರಗೆ ಹೋಗಾವ ಇವತ್ತಂತ ಅದ್ರೊಳಗೆ ಹುಟ್ಟಿತ್ತು. ಹುಟ್ಟಿದ ತಕ್ಷಣ ಮುಂದೆ ಗುರುಗಳ ಪಾಠ ಹೇಳ್ಕೊತ ಕೂತಿದ್ರು. ವಿದ್ಯಾರ್ಥಿಗಳಿಗೆ ಇದು ಒಳಗಿನಿಂದ ಗರ್ಜನೆ ಮಾಡ್ಕೋತ ಹೊರಗೆ ಬಂತು. ಬಂದ ತಕ್ಷಣ ವಿದ್ಯಾರ್ಥಿಗಳು ನೋಡಿದರು. ಮತ್ತು ದೊಡ್ಡ ಪ್ರಾಣಿ, ಕ್ರೂರ ಪ್ರಾಣಿ, ಯಜ್ಞೋ ಬಿಜ್ಞೋ ಅಂತ ಎಲ್ಲ ಹುಡುಗರು ಓಡಿ ಹೋಗಿಬಿಟ್ಟವು. ಆವಾಗ ಗುರುಗಳು ದುಃಖದಿಂದ ಹೇಳ್ತಾರೆ, ಅಲ್ಲಪ್ಪ, ನಾನು ನಿನಗೆ ವಿಶೇಷವಾದ ವರ ಕೊಟ್ಟಿದ್ದೆ, ನಿನಗೆ ಒಳಗೆ ಕುಂಡ್ರು ನನ್ನ ವಿದ್ಯಾರ್ಥಿಗಳು ನಿನ್ನನ್ನು ನೋಡಿ ಹೆದರ್ತಾರಂತ ನಾನು ನಿನಗೆ ಮೊದಲೇ ಹೇಳಿದ್ದೆ, ನೀ ಯಾಕೆ ಹೊರಗೆ ಬಂದಿ ಅಂತ ಕೇಳಿದಾಗ ಅದು ಹೇಳುತ್ತೆ, ಅಲ್ಲರಿ ಗುರುಗಳ, ನಿಮ್ಮ ಮಾತು ನಾ ಯಾಕೆ ಕೇಳಬೇಕು? ನನ್ನ ಮಾತು ನೀವು ಕೇಳಬೇಕು. ನಾನು ಇಡೀ ಕಾಡಿನ ರಾಜನಾದವನು, ಎಲ್ಲ ಪ್ರಾಣಿಗಳ ಮೇಲೆ ನಿಜವಾದ ಅಧಿಕಾರವನ್ನು ವಹಿಸಿಕೊಂಡವನು ನಾನು, ಮತ್ತು ನಿಮ್ಮ ಮಾತು ನಾ ಯಾಕೆ ಕೇಳಲಿ ಅಂತ ಅದು ಹೇಳಿತು. ನಿಮ್ಮನ್ನು ಬಗೆದು ತಿನ್ನುವ ಶಕ್ತಿ ನನ್ನೊಳಗಿದೆ, ನಾ ಯಾಕೆ ನಿಮಗೆ ಹೆದರಲ್ಲಿ ಅಂತ ಹೇಳಿದಾಕ್ಷಣ ಗುರುಗಳಂದರು, ಹೌದೇನಪ್ಪ, ಆಯಿತು ಅಂತ ತಮ್ಮ ಕಮಂಡಲದಾಗ ನೀರು ತಕ್ಕೊಂಡ್ರು. ಮತ್ತು ಅದಕ್ಕೆ ಸಿಂಬಡಿಸಿ ಮೊದಲಿನಂತಾಗುವಂತ ಗೊಜ್ಜಿ ಬಿಟ್ಟರು. ಅದು ಸಿಂಹ ಇದ್ದದ್ದು ಮೊದಲು ಹೆಂಗಿತ್ತಲ್ಲ ಇಲಿಯಾಗಿ ಬಿಟ್ಟಿತು. ಇಲಿ ಆದ ತಕ್ಷಣ ಆಶ್ರಮದ ಮಗ್ಗಲು ಒಂದು ಬೆಕ್ಕು ನಿಂತಿತ್ತು. ಓಡ್ಕೊತ ಬಂದು ಹಿಡಿದು ನುಂಗಿ ಬಿಟ್ಟಿತು. ಹಂಗ ಇದು ಇಲಿ ಕತೆ ಅಲ್ಲ, ಇದು ಋಷಿ ಕತೆ ಅಲ್ಲ, ಇದು ಹುಲಿ ಕತೆ ಅಲ್ಲ. ಭಗವಂತ ಭೂಮಿಗೆ ನಮ್ಮನ್ನು ಒಂದಿಷ್ಟು ಬಿಟ್ಟಾನ, ಒಳ್ಳೆ ಮಕ್ಕಳನ್ನು ಒಂದಿಷ್ಟು ಕೊಡ್ತಾನ, ಒಳ್ಳೆ ಗಂಡನ ಒಂದಿಷ್ಟು ಕೊಡ್ತಾನ, ಒಳ್ಳೆ ಭೂಮಿಯನ್ನು ಒಂದಿಷ್ಟು ಕೊಡ್ತಾನ. ಕೊಟ್ಟು ನೋಡ್ತಾನ, ಕೈಯಾಗ 10-20 ರೂಪಾಯಿ ಕೊಟ್ಟು ನೋಡ್ತಾನ, ಇವ ಇದನ್ನು ಚಲೋ ತಂಗಿ ಬಳಸ್ತಾನೋ ಇಲ್ಲಾದ್ರೆ ಇದರ ಮೇಲೆ ಇವಂಗೆ ಅಹಂಕಾರ ಬರತತ್ಯೋ ಅಂತ ಒಂದಿಷ್ಟು ಕೊಟ್ಟು ನೋಡ್ತಾನ.
ಕೊಟ್ಟು ನೋಡಿದಾಗ ನಾವು ಅದನ್ನು ಒಳ್ಳೆಯ ಕಾರ್ಯಗಳಿಗೆ ಭಗವಂತ ನೀ ಕೊಟ್ಟದ್ದು ನಿನಗೆ ಸಮರ್ಪಣೆ, ಇದು ನನ್ನದೇನೂ ಇಲ್ಲ ಎನ್ನುವ ಭಾವ ಒಳಗಡೆ ಇತ್ತಂದ್ರೆ ಮತ್ತಟ್ಟು ಕೊಡ್ತಾನೆ. ಮತ್ತು ನೀನು ಕೊಟ್ಟವ್ ನಾ ಇಲ್ಲದಿದ್ರೆ ನೀ ಹಂಗೆ ಕೊಡ್ತಿದ್ದಿ ಅಂತ ಅಂದೀವಂತ ತಿಳ್ಕೊ, ಅದೇ ಕ್ಷಣಕ್ಕೆ ನಮ್ಮನ್ನು ಒಯ್ತಾನ, ಸಂಪತ್ತು ಒಯ್ತಾನ ಅನ್ನೋದು ನಮ್ಮ ತಲೆಯಲ್ಲಿರಬೇಕಲ್ಲ, ಒಂದಿಷ್ಟು ಲಕ್ಷ್ಯ ಇರಬೇಕಲ್ಲ.